ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಮನ್ರೇಗಾ ವಾರ್ ನಡೀತಾ ಇದೆ, ಇನ್ನೂ ಕೂಡ ನಿಂತ್ಕೊಂಡಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಏನಿದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಆ ಯೋಜನೆ ಹೆಸರನ್ನ ಬದಲು ಮಾಡಿದ್ರು. ಅದೇ ವಿಚಾರವಾಗಿ ಇನ್ನೂ ಕೂಡ ಬಿಡ್ತಾ ಇಲ್ಲ, ನಾವು ದೇಶದಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದರು. ಈಗ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ವಿ.ಎಸ್. ಉಗ್ರಪ್ಪ ಅವರು. ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಉಗ್ರಪ್ಪ ಅವರು ಬರೆದು ಮನವಿ ಮಾಡ್ತಾ ಇದ್ದಾರೆ, ಇವರು ಗಾಂಧಿ ಹೆಸರನ್ನ ಕೈ ಬಿಟ್ಟಿರುವಂಥದ್ದು ಸರಿಯಲ್ಲ. ಇದೇ ವಿಚಾರವಾಗಿ ಸರ್ಕಾರ ಈಗ 6,000 ಗ್ರಾಮ ಪಂಚಾಯತಿ ಕಚೇರಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡೋಕೆ ಚಿಂತನೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಉಪಾಧ್ಯಕ್ಷ ವಿ.ಎಸ್. ಉಗ್ರಪ್ಪ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ರು ಜನವರಿ 20ನೇ ತಾರೀಕು. ಇದೇ ನಿಟ್ಟಿನಲ್ಲಿ ಗಾಂಧಿಯವರ ಕೊಡುಗೆಗಳನ್ನು ಪರಿಗಣಿಸಿ ಮನರೇಗಾ ಹೆಸರನ್ನು ಇಡಲಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಏನಿತ್ತು ಅವಾಗ ಬಂದಂಥ ಯೋಜನೆ. ನಿರುದ್ಯೋಗದಂತಹ ಸಮಸ್ಯೆಗಳನ್ನು ನಿಭಾಯಿಸೋಕೆ ಈ ಯೋಜನೆಯನ್ನು ತಂದಿದ್ವಿ ನಾವು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಯೋಜನೆ ಏನಿದೆ ಅದು ಜಾರಿ ಮಾಡಿದ್ವಿ. ಇದನ್ನು NDA ಸರ್ಕಾರ ಮನ್ರೇಗಾಗೆ ಸಾಕಷ್ಟು ಹಣವನ್ನು ಒದಗಿಸಲಿಲ್ಲ. NDA ಗಾಂಧಿ ಹೆಸರನ್ನು ಕಾಯ್ದೆಯಿಂದ ತೆಗೆದು ಹಾಕಿದೆ, ಅವಮಾನ ಮಾಡಿದೆ. ಈ ಮೂಲಕ ಮನ್ರೇಗಾವನ್ನು VB ಜಿ ರಾಮ್ಜಿಯೊಂದಿಗೆ ಬದಲಾಯಿಸಿದೆ. ಇದು ಸರಿಯಲ್ಲ. ಹೀಗೆ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದಂತಹ ಅವಮಾನ ಅನಿಸುತ್ತೆ. ಇದು ಸಂವಿಧಾನದ 51A ವಿಧಿಯನ್ನು ಉಲ್ಲಂಘನೆ ಮಾಡಿದೆ ಕೇಂದ್ರ ಸರ್ಕಾರ. ಭಾರತದ ಯಾವುದೇ ನಾಗರಿಕರು ಕೂಡ ಇದನ್ನು ಸಹಿಸೋದಿಲ್ಲ. ವಿ.ಎಸ್. ಉಗ್ರಪ್ಪ ಅವರ ಮಾತಿದು. ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರಪ್ಪ ಉಗ್ರಾವತಾರದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಪತ್ರವನ್ನು ಕೂಡ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ನೋಡಿ, ಈ ರೀತಿಯಾಗಿದೆ. ಕೇಂದ್ರ ಸರ್ಕಾರದ ನಡೆ ಸರಿಯಲ್ಲ. ಏನು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ, ಅವಾಗಲಿಂದಲೂ ಕೂಡ ಈ ಮನ್ರೇಗಾ ಹೆಸರನ್ನು ಬದಲು ಮಾಡುವಂತಹ ಸಂಚು ನಡೀತಾ ಇತ್ತು. ಈಗ ಮಾಡಿದ್ದಾರೆ ಅವರು. ಇನ್ನು ಮನ್ರೇಗಾ ಯೋಜನೆಗೆ ಸಾಕಷ್ಟು ಹಣವನ್ನು ಕೊಟ್ಟಿರಲಿಲ್ಲ ಕೇಂದ್ರದಿಂದ. ಈಗ ಹೆಸರನ್ನು ಬದಲು ಮಾಡಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಲ್ಲ. ಮನಮೋಹನ್ ಸಿಂಗರ ಒಂದು ಅಧಿಕಾರ ಏನಿತ್ತು ಆ ಅವಧಿಯಲ್ಲಿ ನಾವು ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಯೋಜನೆಯನ್ನು ತಂದ್ವಿ. ಅದೆಲ್ಲರೂ ಕೂಡ ಉಪಯೋಗ ಆಗ್ತಾ ಇದೆ. ಆದರೆ ಇವರು ಈ ರೀತಿಯಾಗಿ ಹೆಸರು ಬದಲು ಮಾಡಿದ್ದಾರೆ. ಆಯಿತು, ನೀವು ಯೋಜನೆಯ ಹೆಸರನ್ನೇ ಬದಲು ಮಾಡ್ತೀರಾ ಅನ್ನೋದಾದರೆ ನಾವು ನಮ್ಮ ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತೀವಿ, ಅದನ್ನು ಬದಲು ಮಾಡ್ತೀರಾ ಅಂತ ಸರ್ಕಾರ ಸವಾಲಾಗ್ತಂತೆ ಕಾಣ್ತಾ ಇದೆ. ಮತ್ತು ಉಗ್ರಪ್ಪ ಅವರು ಕೂಡ ಈ ವಿಚಾರವಾಗಿ ಪತ್ರವನ್ನು ಬರೆದಿದ್ರು. ಸರ್ಕಾರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರಿಡ್ತಾರಂದರೆ ಇವರು ಇದು ವಾರ್ ನಡೆದಂತನೇ ಲೆಕ್ಕ. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಮನರೇಗಾ ಯೋಜನೆಯ ವಿಚಾರವಾಗಿ ಸರ್ಕಾರಗಳು ಈ ರೀತಿಯಾಗಿ ನಡೆದುಕೊಳ್ತಾ ಇವೆ. ನೀವು ಅಲ್ಲಿ ಹೆಸರು ಚೇಂಜ್ ಮಾಡ್ತೀರಿ ಅಂದರೆ ನಾವಿಲ್ಲಿ ರಾಜ್ಯದಲ್ಲಿ ಹೆಸರು ಚೇಂಜ್ ಮಾಡ್ತೀವಿ. ನೀವು ಯೋಜನೆ ಹೆಸರನ್ನು ಚೇಂಜ್ ಮಾಡ್ತೀರಿ ಅಂತಂದ್ರೆ ನಾವು ಗ್ರಾಮ ಪಂಚಾಯತಿ ಹೆಸರನ್ನೇ ಚೇಂಜ್ ಮಾಡ್ತೀವಿ. ಸರ್ಕಾರ ಹೇಳ್ತಾ ಇರುವಂಥದ್ದು. KPCC ಉಪಾಧ್ಯಕ್ಷ ಆಗಿರುವಂತಹ ವಿ.ಎಸ್. ಉಗ್ರಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಮನವಿ ಮಾಡ್ಕೊಂಡಿದ್ದಾರೆ. ಹಿಂಗಿದೆ, ಹಿಂಗೆ ಮಾಡಿ, ನೀವು ಹಿಂಗೆ ಚೇಂಜ್ ಮಾಡಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಈ ರೀತಿಯಾಗಿ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಂಗೆ ಆಗುತ್ತೆ. ಸಿದ್ದರಾಮಯ್ಯ ಅವರ ಒಂದು ನಿರ್ಧಾರ ಏನಿದೆ ಈ ಒಂದು ವಿಚಾರದಲ್ಲಿ, ಏನು ತೆಗೆದುಕೊಡ್ತಾರೆ? ನರೇಂದ್ರ ಮೋದಿ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಅಥವಾ ತಿರುಗೇಟನ್ನು ಕೊಡುವಂತಹ ರೀತಿಯಲ್ಲಿ 6,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತಾರಾ? ಹಾಗಾದರೆ ಉಗ್ರಪ್ಪ ಅವರ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸ್ತಾರ? ಕೇಂದ್ರ ಸರ್ಕಾರದ ವಿರುದ್ಧ ನಾವು ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ದೇಶದಾದ್ಯಂತ ಹೋರಾಟವನ್ನು ಕೈಗೊಳ್ಳುತ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಕೂಡ ಹೇಳಿದರು, ಪ್ರತಿ ತಾಲೂಕಿನಲ್ಲಿಯೂ ಕೂಡ ನಾವು ಹೋರಾಟ ಮಾಡ್ತೀವಿ, 5 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ. ಈಗ ಉಗ್ರಪ್ಪ ಅವರು ಹೇಳ್ತಾ ಇದ್ದಾರೆ ಅಥವಾ ಮನವಿ ಮಾಡಿದ್ದಾರೆ, 6,000 ಗ್ರಾಮ ಪಂಚಾಯಿತಿಗಳಿಗೆ ನಾವು ಗಾಂಧೀಜಿ ಹೆಸರನ್ನ ಇಡೋಣ. ಪತ್ರವನ್ನು ಕೂಡ ಬರೆದಿದ್ದಾರೆ. ಗಾಂಧೀಜಿಯವರು ಮಾಡಿದಂತಹ ಕೆಲಸಗಳನ್ನು, ಅವರ ನಡೆಯನ್ನು ನೋಡಿ ಈ ಯೋಜನೆಯನ್ನು ತಂದಿದ್ದೀವಿ, ಅವರ ಹೆಸರನ್ನು ಇಟ್ಟಿದ್ದೀವಿ, ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಮಾಡಿದ್ದೀವಿ. ಈ ಕಾಯ್ದೆ ಹೆಸರನ್ನು ತೆಗೆದುಹಾಕಿದ್ದಾರೆ. ಇದು ಸಂವಿಧಾನದ ವಿರೋಧಿ ಕೆಲಸ. ಗಾಂಧೀಜಿಯವರಿಗೆ ಮಾಡಿದಂತಹ ಅವಮಾನ, ಇದನ್ನು ನಾವು ಸಹಿಸೋದಿಲ್ಲ. ದೇಶದ ಯಾವ ನಾಗರಿಕರು ಕೂಡ ಈ ಒಂದು ವಿಚಾರವನ್ನು ಒಪ್ಪೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.